ಒಳ್ಳೆ ಬ್ರೀಡು ಸರ್. ಇದಕ್ಕೆ ವಿಶೇಷತೆ ಏನು ಅಂತಂದರೆ ಇದಕ್ಕೆ 14 ಬಾಲ. ಇದಕ್ಕೆ ಕೆಲವೊಂದು ಬರ್ಡ್ಗೆ 12 ಬಾಲ ಬರ್ತವೆ, ಇದಕ್ಕೆ 14 ಬಾಲ ಸರ್. ಇದಕ್ಕೆ ಓ 14 ಬಾಲ ಅಂದರೆ ಅದು ಬಾಲ ಸರ್. ಇದು ಪುಕ್ಕಾನ ಹೇಳೋದು 14 ಪುಕ್ಕ ಅಂತ. ಹಾಂ ಹಾಂ 14 ಇದೆ ಸರ್. ಇದರಲ್ಲಿ ಯಾವುದೇ ಅಕ್ಕಿ ಹಾಕಿದ್ರು ಅಕ್ಕಿ ಆಡ್ತೈತೆ. ಹಾಂ ಹಾಂ ಈಗ ನಮ್ಮ ಕಡೆ ಎಲ್ಲ ಸುಮಾರು ಕಡೆ ಎಲ್ಲ ಕೊಟ್ಟಿದ್ದೀನಿ ಸರ್, ಒಂದು ಫೇಲ್ ಆಗಿಲ್ಲ. ಎಷ್ಟು ಅವರ್ ಆರಿದೆ ಸರ್ ಮ್ಯಾಕ್ಸಿಮಮ್ ಇದು? ಸರ್ ಇದು ಕತ್ಲೆ ಮಾಡ್ಕೊಂಡು ಹೊರಟೋಗಿಲ್ಲ ಇದರಲ್ಲಿ. ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಿ? ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ತಿರ್ಗಾ ಸಾಯಂಕಾಲ 6 ಗಂಟೆ ಆದರೂ ಕೂತ್ಕೊಳ್ಳಿಲ್ಲ. ಕತ್ಲೆ ಮಾಡ್ಕೊಂಡು ಇರ್ತಂದ್ರೆ 7 ಗಂಟೆ ಗಂಟನೂ ಕತ್ಲೆಲಿ ಆಗೋಗಿ ತಿರ್ಗಾ ಮಾರನೆಗೆ ಬಂದು ಪುನಃ ಆಡ್ಬಿಟ್ಟು ಇಳಿತವೆ ಸರ್. ಎಲೆಕೆರೆ ಮಂಜು, ನಾನು ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ಈ ಬ್ರೀಡು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 15 ವರ್ಷದ ಬ್ರೀಡ್ಗಳಿವು. ಇದು ಏಜ್ ಕಮ್ಮಿ. ಈ ಲೈನ್ಗಳಲ್ಲಿ 15 ವರ್ಷದಿಂದ ಬ್ರೀಡ್ ಮಾಡ್ಕೊ ಬರ್ತಾ ಇರೋದು. ಇದಕ್ಕೊಂದು 5-6 ವರ್ಷ ಆಗೈತೆ ಸರ್. ಈ ಲೈನಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀನಿ, ಸುಮಾರು ಕಡೆ ಎಲ್ಲರ ಹತ್ರನೂ ಅಕ್ಕಿ ಒಳ್ಳೆ ಟೈಮೇ ಬಿಟ್ಟಿರೋದು. ಒಂದು 10 ಗಂಟೆ ಬಿಟ್ಟವ್ರೆ. ನಂಜನಗೂಡಲ್ಲಿ ಸರ್ ಇದ್ರ ಮೊಮ್ಮಕ್ಕಳೆಲ್ಲ ತವಿಂದ್ರ ಮಾಡವೆ, ಪಾಲಳಿದು ಹೊಡೆದೆ ಸರ್. ಈಗ ಅರುಣಲ್ಲಿ ನಮ್ಮ ಹುಡುಗನ ಪುನಿ ಅಂತ ಅವನಿಗೂ ಕೊಟ್ಟಿದ್ದೀನಿ. ಅವನ ಹತ್ರನೂ ತುಂಬ ಚೆನ್ನಾಗಿ ಆಡ್ತೈತೆ. ಇದ್ರ ಮರಿ? ಹಾಂ ಸರ್, ಇದ್ರ ಮರಿ, ಇದ್ರ ಮಗ. ಆಮೇಲೆ ಸರ್ ಇದರಲ್ಲಿ ಯಾವುದೇ ಥರದ್ದು ಏನು ಫಾಲ್ಟ್ ಇಲ್ಲ ಸರ್. ಇದು ತುಂಬ ಚೆನ್ನಾಗಿ ಆಡ್ತವೆ, ನೋಡೋಕ್ಕೆ ಒಂಥರ ಖುಷಿ. ಯಾರಿಗೆ ಕೊಟ್ಟರೆ ಏನೇ ಮಾಡಿದ್ರು ಸರ್ ಮಡ್ಗ ಅಂತ ಪದಾರ್ಥ. ಇದರಿಂದ ನಿಮಗೇನು ಲಾಭ ಇದೆ? ಏನಿಲ್ಲ ಸರ್, ಒಂದು ಸ್ವಲ್ಪ ಖುಷಿಗೆ ಅಷ್ಟೇ, ಖುಷಿ ಅಷ್ಟೇ ಸರ್. ಇದು ಮಾಡ್ತಾ ಇರೋದು ಒಂದು ವಿಶ್ವಾಸ, ಒಬ್ಬ ಮನಸ್ಸಿಂದ ಒಬ್ಬ ಮನಸ್ಸು, ಆ ಥರ ಒಂದು ವಿಶೇಷತೆ ಇದ್ಬಿಟ್ರೆ ಇದರಿಂದ ಏನು ಲಾಭ ಇಲ್ಲ ಸರ್. ಇದರಲ್ಲಿ ನಷ್ಟನೇ, ಬರೀ ಖುಷಿಗೋಸ್ಕರ ಮಾಡೋದು. ಖುಷಿಗೆ ಅಷ್ಟೇ ಸರ್ ಮಾಡ್ತಾ ಇರೋದು. ಖರ್ಚು ವೆಚ್ಚ ಹೆಂಗಿದೆ? ಖರ್ಚು ಸರ್ ದಿವಸ ಬರ್ತದೆ, ಒಂದು 200-300 ಬಂದೇ ಬರ್ತದೆ. ಎಷ್ಟು ಇದೆ ಪರವಾಳೆ ಮಾತ್ರ? ಸರ್ ಒಂದು 100-150 ಐತೆ. ಹೊರಗಡೆ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಹತ್ರ ನನಗೆ ಯಾವ್ದು ಬೇಕೋ ಅದು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಮನೆಯವ್ರ ಸಪೋರ್ಟ್ ಎಲ್ಲ ಹೆಂಗಿದೆ? ಇದು ಹವ್ಯಾಸ, ದುಡ್ಡು ವೆಚ್ಚ ಅಂತ ಏನೋ ಹೇಳಲ್ವಾ? ಹೇಳ್ತಾರೆ ಸರ್, ಅದೆಲ್ಲ ಮಾಡದೇ ಇರ್ತಾರ, ಮಾಡ್ತಾರೆ. ಆದರೂ ಸಪೋರ್ಟ್ ಮಾಡ್ತಾರೆ ಸರ್. ಚೆನ್ನಾಗೈತೆ, ಏನು ತೊಂದರೆ ಏನಿಲ್ಲ. ನಾನು ಅಕಸ್ಮಾತ್ ಏನಾರ ಕೆಲಸಕ್ಕೆ ಹೋಗೋದು ಬರೋ ಟೈಮ್ ಆಯಿತು ಅಂದರೆ ಅವರೇ ಪುನಃ ಮೇವು ಗೀವೆಲ್ಲ ಹಾಕಿ ನೀರು ತೋರ್ಬಿಟ್ಟು ಅವರೇ ಕೂಡ ಹಾಕಿರ್ತಾರೆ. ಮರಿಗಿರಿಗೇನೋ ಮೇವು ಹೊಡೆಯೋಕೆ ಬರೋದಿಲ್ಲ. ಹಂಗೇನು ಆಯಿತು ಅಂದಾಗ ನಾನು ಮರಿ ಬೇಕಾದ್ರೆ ಬಂದು ಫೀಡ್ ಮಾಡ್ಕೊತೀನಿ ಅಷ್ಟೇ. ಹಂಗೆ ಮಾಡೋದ್ರಿಂದ ಈ ಶೋಕಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಪ್ರೈಸ್ ಎಲ್ಲ ಬಂದವೆ? ಹ್ಞೂ ಸರ್ ಬರ್ತದೆ. ಆದರೆ ನಾನು ಕೊಡ್ತಾ ಇಲ್ಲ ಸರ್, ನಮ್ಮ ಹುಡುಗರುಗಳಿಗೆ ನಾವು ಕೊಟ್ಟೋರ ಹತ್ರ ಅಲ್ಲೆಲ್ಲ ಸರ್ ಅವ್ರು ಎತ್ಕೊಂಡವ್ರು. ಈಗ ಮೊನ್ನೆನೂ ಸಾಲಿಗ್ರಾಮದವನು ಹುಡುಗ ಕೊಟ್ಟಿದೆ, ಅವನು ಇಲ್ಲಿ 3rd ಪ್ಲೇಸ್ ಆಗಿತ್ತು. ಅವರು ಎಲ್ಲ ಎತ್ಕೊಂಡವ್ರು. ಇದರದ್ದು ಕಣ್ಣಿಂದ ಏನು ವಿಶೇಷ ಸರ್? ಸರ್ ಈ ಕಣ್ಣೊಂದು ಏನು ವಿಶೇಷತೆ ಅಂತಂದರೆ ಬ್ರೀಡಿಂಗ್ ಲೈನ್ ಸರ್. ಇದು ರಿಂಗ್ಸು ಹೇಳ್ಬೇಕು ಅಂತಂದರೆ ಸರ್ ತುಂಬ ಚೆನ್ನಾಗೈತೆ ಸರ್. ಒಳ್ಳೆ ಬ್ರೀಡು ಸರ್. ಇದಕ್ಕೆ ವಿಶೇಷತೆ ಏನು ಅಂತಂದರೆ ಇದಕ್ಕೆ 14 ಬಾಲ. ಇದಕ್ಕೆ ಕೆಲವೊಂದು ಬರ್ಡ್ಗೆ 12 ಬಾಲ ಬರ್ತವೆ, ಇದಕ್ಕೆ 14 ಬಾಲ ಸರ್. ಇದಕ್ಕೆ ಓ 14 ಬಾಲ ಅಂದರೆ ಅದು ಬಾಲ ಸರ್. ಇದು ಪುಕ್ಕಾನ ಹೇಳೋದು 14 ಪುಕ್ಕ ಅಂತ. ಹಾಂ ಹಾಂ 14 ಇದೆ ಸರ್. ಇದರಲ್ಲಿ ಯಾವುದೇ ಅಕ್ಕಿ ಹಾಕಿದ್ರು ಅಕ್ಕಿ ಆಡ್ತೈತೆ. ಹಾಂ ಹಾಂ ಈಗ ನಮ್ಮ ಕಡೆ ಎಲ್ಲ ಸುಮಾರು ಕಡೆ ಎಲ್ಲ ಕೊಟ್ಟಿದ್ದೀನಿ ಸರ್, ಒಂದು ಫೇಲ್ ಆಗಿಲ್ಲ. ಎಷ್ಟು ಅವರ್ ಆರಿದೆ ಸರ್ ಮ್ಯಾಕ್ಸಿಮಮ್ ಇದು? ಸರ್ ಇದು ಕತ್ಲೆ ಮಾಡ್ಕೊಂಡು ಹೊರಟೋಗಿಲ್ಲ ಇದರಲ್ಲಿ. ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಿ? ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ತಿರ್ಗಾ ಸಾಯಂಕಾಲ 6 ಗಂಟೆ ಆದರೂ ಕೂತ್ಕೊಳ್ಳಿಲ್ಲ. ಕತ್ಲೆ ಮಾಡ್ಕೊಂಡು ಇರ್ತಂದ್ರೆ 7 ಗಂಟೆ ಗಂಟನೂ ಕತ್ಲೆಲಿ ಆಗೋಗಿ ತಿರ್ಗಾ ಮಾರನೆಗೆ ಬಂದು ಪುನಃ ಆಡ್ಬಿಟ್ಟು ಇಳಿತವೆ. ಓ ನೈಟೆಲ್ಲ ಆಡ್ತಾ ಇರ್ತವೆ? ನೈಟು ಅಂದರೆ ಸರ್ ಹೊರಗಡೆ ಹೊಟ್ಟೋಗಿ ಕತ್ಲೆಯಲ್ಲಿ ಬೆಳಗ್ಗೆ ಇರ್ತದಲ್ಲ ಸರ್, ಅಲ್ಲೇ ಲ್ಯಾಂಡ್ ಆಗಿಬಿಡ್ತವೆ. ಆಮೇಲೆ ಪುನಃ ಬೆಳಿಗ್ಗೆ ಎದ್ದು ಮನೆ ಹುಡುಕ್ತಾ ಇರ್ತವೆ, ಮನೆ ಸಿಕ್ತಾಗ ಬರ್ತಾ ಇರ್ತವೆ. ಇಲ್ಲದ್ರೆ ಏನಾರು ತಿಂದ್ಬಿಡ್ತು ಅಕಸ್ಮಾತಾಗಿ ಇದ್ದು ಹೋದರೆ ಯಾರು ಹಿಡ್ದಾಕ್ಬಿಟ್ರು ಸರ್ ಬರೋಲ್ಲ. ಇದ್ದು ಹೋದರೆ ಸರ್ ಈ ಜಾತಿಲಿ ಯಾವುದೇ ಕಾರಣಕ್ಕೂ ಮನೆ ಬಿಡೋಲ್ಲ. ಓ ಒಟ್ಟಿನಲ್ಲಿ ಕತ್ಲೆ ಮಾಡಿ ಬಂದಿದೆ ಇದು? ಹ್ಞೂ ಸರ್ ಬಂದವೆ ಸರ್. ತುಂಬ ಚೆನ್ನಾಗಿ ಆಡವೆ ಸರ್ ಈ ಲೈನಲ್ಲಿ.